ಆಕಾಶವಾಣಿ ಮಂಗಳೂರು. ಸುಮಿತ್ರಾ ಎಂಜಿ ಇವರಿಂದ ಭಾಷಣ. ನೇತಾಜಿ ಬದುಕು ಮತ್ತು ಬಲಿದಾನದ ವೀರಗಾಥೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತರುತ್ತೇನೆ. ಈ ಘೋಷಣೆ ಅಂದಿನ ಯುವಕರನ್ನು ಬಡಿದೆಬ್ಬಿಸಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ದು ಈ ಘೋಷವಾಕ್ಯ ಇಂದಿಗೂ ನಮ್ಮೆಲ್ಲರ ಹೃದಯದಲ್ಲಿ ಅನುರಣಿಸುವ ಆರದ ಪುಳಕ. ಭಾರತದ ಸ್ವಾತಂತ್ರ್ಯ ಸಮರವೆಂಬುದು ಜಾಗತಿಕ ಇತಿಹಾಸದಲ್ಲಿನ ಒಂದು ರೋಮಾಂಚಕಾರಿ ಅಧ್ಯಾಯ. ಈ ಸಮರ ವೇದಿಕೆಯಲ್ಲಿ ಯಶಸ್ಸಿಗಾಗಿ ತಮ್ಮನ್ನು ಅರ್ಪಿಸಿಕೊಂಡ ಅಸಂಖ್ಯಾತ ಚೇತನಗಳಲ್ಲಿ ಇಂದು ನಾವು ಸ್ಮರಿಸಬೇಕಾಗಿರುವಂತಹ ವ್ಯಕ್ತಿ ಭಾರತದ ಅಜರಾಮರ ದೇಶಭಕ್ತ, ಸಾಹಸದ ಪ್ರತೀಕ, ದಿಟ್ಟ ನಾಯಕತ್ವದ ರೂಪಕ ನೇತಾಜಿ ಸುಭಾಷ್ ಚಂದ್ರ ಬೋಸರು. ಒಂದು ಅವಿಸ್ಮರಣೀಯ ಹೆಸರು. ಭಾರತದ ಸ್ವಾತಂತ್ರ್ಯ ಚಳುವಳಿ ಚರಿತ್ರೆಯನ್ನು ಓದಿದ್ರೆ ಶ್ರೀಮಂತ ಅಧ್ಯಾಯಗಳಲ್ಲಿ ಒಂದು. ನೇತಾಜಿಯವರ ದೃಢತೆ, ದೇಶಭಕ್ತಿ, ಅವರ ಬಲಿದಾನದ ಕಥಾಸಾಗರ. ತಮ್ಮನ್ನ ತಾಯ್ನಾಡಿನ ಮುಕ್ತಿಗಾಗಿ ಇಂಗ್ಲೆಂಡಿನ ಐಶ್ವರ್ಯ, ಉನ್ನತ ಹುದ್ದೆ, ವೈಭವ ಎಲ್ಲವನ್ನ ತ್ಯಜಿಸಿ ತಾವು ಜನಸೇವೆಗೆ ತೊಡಗಿದ ಕ್ಷಣದಿಂದಲೇ ಅವರ ಜೀವನ ಜನತೆಯ ಜೀವನವಾಗಿದೆ. ಸುಭಾಷ್ ಚಂದ್ರ ಬೋಸರು 1897 ಜನವರಿ 23 ಒರಿಸ್ಸಾದ ಕಟಕ್ ಪಟ್ಟಣದಲ್ಲಿ ಜನಿಸಿದ್ರು. ಅವರು ಅಧಿಕ ಶಿಕ್ಷಣವನ್ನು ಪಡೆದಂತಹ ವಕೀಲರಾದ ಜಾನಕೀನಾಥ ಬೋಸ್ ಮತ್ತು ಪ್ರಭಾವತಿ ದೇವಿಯವರ 14 ಮಕ್ಕಳಲ್ಲಿ 9ನೇ ಮಗುವಾಗಿ ಜನ್ಮ ತಾಳಿದ್ರು. ಬಾಲ್ಯದಲ್ಲಿಯೇ ಸುಭಾಷ್ರು ಗಂಭೀರ ಒಳಮುಖ ಚಿಂತನೆಯ ಛಾಯೆಯನ್ನು ಹೊಂದಿದ್ರು. ತವರ ಮನ್ನಣೆಯಲ್ಲಿ, ಶಿಕ್ಷಕರ ಗೌರವದಲ್ಲಿ, ಪುಸ್ತಕಗಳ ಓದಿನಲ್ಲಿ ಬೆಳೆದರು. ಧರ್ಮ, ಮೌಲ್ಯ, ಸತ್ಯ, ಅಧ್ಯಾತ್ಮ ಇವರ ಕಡೆ ಸಹಜ ಆಕರ್ಷಣೆ. ಬಾಲ್ಯದಲ್ಲಿಯೇ ದೇಶ ಮತ್ತು ನ್ಯಾಯ ಎಂಬ ಕಲ್ಪನೆಗಳು ಬೀಜ ಬಿತ್ತಿದ್ವು. ಸುಭಾಷ್ರಿಗೆ 11 ಮತ್ತು 12 ವಯಸ್ಸಾಗುವ ಹೊತ್ತಿಗೆ ಕಟಕ್ನಲ್ಲಿದ್ದ ರಾವೆನ್ಶಾ ಕೊಲಿಜಿಯೇಟ್ ಶಾಲೆಗೆ ಸೇರಿಸಲಾಯಿತು. ಅಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಶಿಸ್ತಿನ ವ್ಯಕ್ತಿ ಬೇಣಿ ಮಾಧವದಾಸ್ ಅವರ ಪ್ರಭಾವಕ್ಕೆ ಒಳಗಾದ್ರು. ಇವರು ತಮ್ಮ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ಭಾರತೀಯ ಸಂಸ್ಕೃತಿ, ಧಾರ್ಮಿಕ ಭಾವನೆ, ಚಿಂತನೆ ಹಾಗೂ ರಾಜಕೀಯ ಜ್ಞಾನಗಳನ್ನು ಜಾಗೃತಗೊಳಿಸಿ ಯೋಗ ಮತ್ತು ವ್ಯಾಯಾಮಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಆದರ್ಶ ಜೀವನವನ್ನು ನಡೆಸಲು ಸನ್ನದ್ಧಗೊಳಿಸ್ತಾ ಇದ್ರು. ಬೋಸರು ತಮಗೆ ಸಿಕ್ಕಿದ ಬಿಡುವಿನ ವೇಳೆಯನ್ನ ಹಾಳು ಮಾಡದೆ ಶ್ರೀ ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಕೇಶವಚಂದ್ರ ಸೇನ್ ಮುಂತಾದವರ ಸಾಹಿತ್ಯಗಳನ್ನು ಅಧ್ಯಯನ ಮಾಡತೊಡಗಿದ್ರು. ಸ್ವಾಮಿ ವಿವೇಕಾನಂದರ ವಿಚಾರ, ಸಂದೇಶ ಹಾಗೂ ವ್ಯಕ್ತಿತ್ವ ಸುಭಾಷ್ರ ಮೇಲೆ ಅಗಾಧ ಪರಿಣಾಮವನ್ನು ಬೀರಿದ್ವು. ವಿವೇಕಾನಂದರ ವಿವೇಕವಾಣಿ ಅವರನ್ನ ಜಾಗೃತಗೊಳಿಸಿದ ಪ್ರಭಾವಿ ಶಕ್ತಿಯಾಗಿತ್ತು. ವಿವೇಕಾನಂದರ ವಿಚಾರಗಳಿಗೆ ಅವರು ಚಿಕ್ಕ ವಯಸ್ಸಿನಲ್ಲೇ ಮಾರು ಹೋಗಿದ್ರು. ತಮ್ಮ ಶಾಲಾ ಶಿಕ್ಷಣ ಮುಗಿಯುತ್ತಿದ್ದಂತೆ ಕಾಲೇಜು ಶಿಕ್ಷಣವನ್ನ ಮುಂದುವರಿಸಿದ ಸುಭಾಷ್ರು 1913 ಕಲ್ಕತ್ತಾ ಪ್ರಾಂತ್ಯದ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಇಡೀ ವಿಶ್ವವಿದ್ಯಾಲಯಕ್ಕೆ 2ನೇಯವರಾಗಿ ತೇರ್ಗಡೆ ಹೊಂದಿದ್ರು. ಇದರಿಂದ ಮನೆ ಮಂದಿಯೆಲ್ಲ ಖುಷಿ ಪಡ್ತಾ ಇದ್ರೆ ಸುಭಾಷ್ರ ಮನಸ್ಸು ಆಗಲೇ ಅಧ್ಯಾತ್ಮದ ತುಡಿತಕ್ಕೆ ಸಿಲುಕಿ ತಾನೊಬ್ಬ ಸಮರ್ಥ ಗುರುವಿನ ಅನುಗ್ರಹ ಪಡೆಯಬೇಕೆಂದು ಹಂಬಲಿಸಿ ತಮ್ಮ 16ನೇ ವಯಸ್ಸಿನಲ್ಲಿ ತೀರ್ಥಯಾತ್ರೆ ಮಾಡಲು ಹೊರಟ್ರು. ಗುಡ್ಡ, ಬೆಟ್ಟ, ಗುಹೆಗಳಲ್ಲಿ ದೇವರು ಇರುವನು ಎಂಬ ಭ್ರಮೆಯೊಂದಿಗೆ ಹುಡುಕುತ್ತಾ ಹಿಮಾಲಯದ ತಪ್ಪಲಿಗೆ ಬಂದ್ರು. ಪುಣ್ಯಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿದ್ರು. ತಾವು ನಿರೀಕ್ಷಿಸಿದ ಗುರು ಸಿಗದಿದ್ದಾಗ ಮನೆಗೆ ಹಿಂತಿರುಗಿದ್ರು. ಪ್ರೀತಿಯಿಂದ ಸಂತೈಸಿದ ತಾಯಿ ಪ್ರಭಾವತಿ ದೇವಿಯವರು ತಾವೇ ಗುರುವಾಗಿ ದಾರಿ ತೋರಿದ್ರು. ಭಗವಂತನ ಸಾಕ್ಷಾತ್ಕಾರ ಪಡೆಯುವ ಮನಸ್ಸು ತನಗಾಗ್ತಾ ಇದೆ ಎಂದು ಸುಭಾಷ್ರು ತಾಯಿಯಲ್ಲಿ ಹೇಳ್ಕೊಂಡಾಗ ತಾಯಿಯ ಮಾತುಗಳು ಅವರಲ್ಲಿ ಅಸಾಧಾರಣ ಆತ್ಮಸ್ಥೈರ್ಯವನ್ನು ಮೂಡಿಸಿದುವು. ತಾಯಿ ತಂದೆಯ ಪ್ರೀತಿ, ಆಶೀರ್ವಾದ ಪಡೆದ ನೀನು ಯಾರಿಗಿಂತಲೂ ಕಡಿಮೆ ಇಲ್ಲ. ನಿನ್ನಲ್ಲಿ ಭಕ್ತಿ ಇದೆ, ಭಗವಂತನ ಅನುಗ್ರಹ ನಿನಗಿದೆ, ನೀನು ಯಶಸ್ವಿಯಾಗುವೆ ಎಂದ್ರು. ನಂತರ ಅವರು ತಮ್ಮ ಕಾಲೇಜು ಶಿಕ್ಷಣವನ್ನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಮುಂದುವರಿಸಿದ್ರು. ತತ್ವಶಾಸ್ತ್ರವನ್ನ ಐಚ್ಛಿಕ ವಿಷಯವಾಗಿ ಸ್ವೀಕರಿಸಿದ ಬೋಸರು 1919 ಇಂಟರ್ಮೀಡಿಯೇಟ್ ಮುಗಿಸಿ ಪ್ರಥಮರಾಗಿ ಉತ್ತೀರ್ಣರಾದರು. ಅದೇ ಕಾಲೇಜಿನಲ್ಲಿ ಮನೋವಿಜ್ಞಾನದಲ್ಲಿ ಕೂಡ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ತಂದೆಗೆ ಮಗನು ಉತ್ತಮ ಹುದ್ದೆಯೊಂದನ್ನು ಅಲಂಕರಿಸಬೇಕೆಂದು ಬಯಸಿದ್ರು. ಆದರೆ ಸುಭಾಷ್ರ ಮನಸ್ಸಿನಲ್ಲಿ ಬಂದು ಹೋಗುತ್ತಿದ್ದ ವಿಚಾರಗಳು ಹಾಗೂ ಭಾವನೆಗಳೇ ಬೇರೆಯಾಗಿದ್ವು. ಸುಭಾಷ್ರು ತಮ್ಮ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುತ್ತಿದ್ದ ಈ ಹಂತದಲ್ಲಿಯೇ ನಮ್ಮ ರಾಷ್ಟ್ರೀಯ ಇತಿಹಾಸದ ಓಟಕ್ಕೆ
ಹೊಸ ತಿರುವೊಂದನ್ನು ನೀಡುವಂತಹ ದುರ್ಘಟನೆಯೊಂದು ಜರುಗಿತು. ಅದು ಸುಭಾಷ್ರ ಭವಿಷ್ಯದ ಜೀವನದುದ್ದಕ್ಕೂ ವಿಶಿಷ್ಟವಾದ ತಿರುವನ್ನ ನೀಡಿತು. 1919 ಏಪ್ರಿಲ್ 13 ಪಂಜಾಬಿನ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ 1857 ನಂತರದ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲೇ ಅತಿ ದಾರುಣ ಹಾಗೂ ಹೃದಯ ವಿದ್ರಾವಕ ಮಾರಣ ಹೋಮವೊಂದನ್ನು ಬ್ರಿಟಿಷ್ ಸರ್ಕಾರ ನಡೆಸಿತು. ಇದರ ಫಲವಾಗಿ ಸಂಘ ಸಂಸ್ಥೆಗಳು ಪಕ್ಷಗಳು ಇದನ್ನು ಪ್ರತಿಭಟಿಸಿದವು. 5 ಬ್ರಿಟಿಷರ ಹತ್ಯೆಯೂ ನಡೆಯಿತು. ಜೊತೆಗೆ ಜನತೆಯು ರೋಷತಪ್ತವಾಗಿತ್ತು. ಹತ್ಯಾಕಾಂಡದ ಸುದ್ದಿ ಕಾಳ್ಗಿಚ್ಚಿನಂತೆ ದೇಶದಾದ್ಯಂತ ವ್ಯಾಪಿಸಿ ಕಲ್ಕತ್ತಾ ತಲುಪುತ್ತಿದ್ದಂತೆ ಅದನ್ನು ತಿಳಿದ ಬಿಸಿ ರಕ್ತದ ಸುಭಾಷ್ರು ಖುದ್ದು ಹೋದ್ರು. ಬ್ರಿಟಿಷರ ದೌರ್ಜನ್ಯವನ್ನ ಅಂತ್ಯಗೊಳಿಸುವ ತೀರ್ಮಾನವನ್ನ ಪ್ರಾಯಶಃ ಅಂದೇ ಅವರು ಮಾಡಿರಬೇಕು. ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ತಮ್ಮನ್ನ ಸಮರ್ಪಿಸಿಕೊಳ್ಳಲು ಈ ಘಟನೆ ಪ್ರಮುಖ ಪ್ರೇರಣಾಶಕ್ತಿಯಾಯಿತು. ಯಾವುದೇ ಕಾರಣಕ್ಕೂ ಬ್ರಿಟಿಷರ ಗುಲಾಮಗಿರಿಗೆ ಒಳಗಾಗುವ ಸರ್ಕಾರಿ ನೌಕರಿಗೆ ಸೇರಿಕೊಳ್ಳುವುದಿಲ್ಲ ಎಂದವರು ತೀರ್ಮಾನಿಸಿದ್ರು. ಮುಂದೆ ತನ್ನ ತಂದೆಗೋಸ್ಕರ ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಪಡೆದು ಉತ್ತೀರ್ಣರಾದರೂ ಸರ್ಕಾರಿ ಹುದ್ದೆ ಸ್ವೀಕರಿಸಲು ಅವರು ಒಪ್ಪಲಿಲ್ಲ. ಆಗ ಅವರಿಗೆ ಕೇವಲ 23 ವರ್ಷ ವಯಸ್ಸಾಗಿತ್ತು. ICS ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಸಿಕ್ಕಿದ ಹುದ್ದೆಗೆ ರಾಜೀನಾಮೆ ನೀಡಿದ ಮೇಲೆ ಇಂಗ್ಲೆಂಡಿನಲ್ಲಿ ತಮಗೇನ್ ಕೆಲಸ ಎಂದು ತಾಯ್ನಾಡಿಗೆ ಮರಳಿದ್ರು ಸುಭಾಷ್ರು. ಗಾಂಧೀಜಿಯವರನ್ನ ಭೇಟಿ ಮಾಡಿ ಮಾರ್ಗದರ್ಶನ ಪಡೆದ್ರು. ಕಲ್ಕತ್ತಾಗೆ ಕಾಲೇರಿಸಿದ ತಕ್ಷಣ CR ದಾಸ್ರನ್ನ ಭೇಟಿ ಮಾಡಿದ್ರು. ಅವರನ್ನ ತಮ್ಮ ರಾಜಕೀಯ ಗುರುವಾಗಿ ಸ್ವೀಕರಿಸಿದ್ರು. ಇವರಿಬ್ಬರ ಗುರು ಶಿಷ್ಯರ ಸಂಬಂಧವು ಅನನ್ಯವಾದುದು. CR ದಾಸ್ರ ಗರಡಿಯಲ್ಲಿ ತಯಾರಾಗುತ್ತಿದ್ದ ಸುಭಾಷ್ರಿಗೆ ಒಂದೊಂದೇ ಜವಾಬ್ದಾರಿಗಳು ಹೆಚ್ಚುತ್ತಾ ಹೋದವು. 1921 ಆಲ್ ಬೆಂಗಾಲ್ ಯೂತ್ ಲೀಗ್ ಎಂಬ ಪಡೆಯನ್ನು ರಚಿಸಿದ ಸುಭಾಷ್ರು ಅದರ ಅಧ್ಯಕ್ಷರಾದರು. 1924 ಕೋಲ್ಕತ್ತಾ ನಗರಸಭೆಯ ಚುನಾವಣೆಯಲ್ಲಿ ಮೇಯರ್ ಮತ್ತು CEO ಆಗಿ ಗುರು ಶಿಷ್ಯರು ಆಯ್ಕೆಯಾದರು. CR ದಾಸರು ಬಹಳ ಉತ್ಸುಕತೆಯಿಂದ ಸುಭಾಷ್ರನ್ನು ತಮ್ಮ ವಾರಸುದಾರ ಎಂಬಂತೆ ಹೇಳಿಕೆ ನೀಡಿದ್ರು. ಸುಭಾಷ್ರು ನಗರಾಧಿಕಾರಿಯಾಗಿ ಅದ್ಭುತ ಕಾರ್ಯನಿರ್ವಹಣೆ ಮಾಡಿ ಜನಪ್ರಿಯತೆ ಪಡೆದ್ರು. ಸ್ವಾತಂತ್ರ್ಯ ಹೋರಾಟಗಾರರಿಗೂ ಸೂಕ್ತ ನಿರ್ದೇಶನವನ್ನ ನೀಡ್ತಾ ಇದ್ರು. ಇದು ಬ್ರಿಟಿಷ್ ಅಧಿಕಾರಿಗಳಲ್ಲಿ ತಲ್ಲಣ ಹುಟ್ಟಿಸಿತ್ತು. ಯಾವುದೇ ಕಾರಣ ನೀಡದೆ ಕ್ರಾಂತಿಕಾರಿಗಳಿಗೆ ಸಹಕಾರ ನೀಡುವವರನ್ನ ಬಂಧಿಸುವ ನೆಪದಲ್ಲಿ ಸುಭಾಷ್ರನ್ನ 1924 ಅಕ್ಟೋಬರ್ 2 ಬಂಧಿಸಲಾಯಿತು. ನಂತರ 1925 ಜನವರಿ 25 ಬರ್ಮಾದ ಮಂಡಾಲೆ ಸೆರೆಮನೆಗೆ ರವಾನಿಸಲಾಯಿತು. ಸುಭಾಷ್ರ ಬಂಧನದಿಂದ ದುಃಖಿತರಾದಂತಹ CR ದಾಸರು 1925 ಸ್ವರ್ಗಸ್ಥರಾದರು. ಜೈಲಿನಲ್ಲಿದ್ದಾಗಲೂ ಸುಮ್ಮನೆ ಕಾಲಹರಣ ಮಾಡದೆ ಭಾರತದ ಭವಿಷ್ಯದ ಬಗ್ಗೆ ಗಂಭೀರ ಚಿಂತನೆಗೆ ತೊಡಗಿದ್ರು. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತದ ಸಂವಿಧಾನ ಹೇಗಿರಬೇಕು, ರಾಜ್ಯಗಳ ಸಂಯೋಜನೆ ಹೇಗಿರಬೇಕು, ಆಡಳಿತಾತ್ಮಕ ನೀತಿ ಹೇಗಿರಬೇಕು, ಹೀಗೆ ಹಲವಾರು ಅಂಶಗಳ ಕುರಿತು ಚಿಂತನೆಯನ್ನು ರೂಪಿಸಿಕೊಂಡ್ರು. ಕೇವಲ 33 ವಯಸ್ಸಿನ ಈ ಯುವಕ ಏನು ಮಾಡಿಯಾನು ಎಂದು ಮೂಗು ಮುರಿತಾ ಇದ್ದಂಥವರಿಗೆ ಸುಭಾಷ್ ಸರಿಯಾಗಿ ಪಾಠ ಕಲಿಸಿದ್ರು. ಸೋಮಾರಿಗಳು ಹಾಗೂ ದುರಹಂಕಾರಿಗಳಿಂದಲೂ ಕೆಲಸ ತೆಗೆಸುವುದನ್ನು ರೂಢಿಸಿಕೊಂಡ್ರು. ಮೇಯರ್ ಹುದ್ದೆಯಲ್ಲಿದ್ದಾಗಲೇ ಸುಭಾಷ್ರ ಬಂಧನಾಯಿತು. 1920ರಿಂದ 1941 ಒಟ್ಟು 11 ಬಾರಿ ಅವರು ಜೈಲುವಾಸವನ್ನು ಅನುಭವಿಸಬೇಕಾಯಿತು. ವಿದೇಶಿ ವಾಸ್ತವ್ಯದುದ್ದಕ್ಕೂ ಭಾರತದ ಬಗೆಗಿನ ಗೌರವವನ್ನ ಎತ್ತರಿಸಲು ಸುಭಾಷ್ರು ಪ್ರಯತ್ನಿಸಿದ್ರು. ಭಾರತದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಹಿರಿಮೆ ಹಾಗೂ ಅದರ ನಾಗರಿಕತೆಯ ವೈಶಿಷ್ಟ್ಯದ ಬಗ್ಗೆ ಭಾಷಣಗಳನ್ನು ನೀಡ್ತಾ ಇದ್ರು. ಪ್ರಾಯಶಃ ಸ್ವಾಮಿ ವಿವೇಕಾನಂದರ ನಂತರ ಭಾರತದ ಘನತೆ ಗೌರವಗಳನ್ನು ವಿದೇಶದಲ್ಲಿ ಎತ್ತಿ ಹಿಡಿದ ಭಾರತದ ಅತ್ಯುನ್ನತ ನಾಯಕರಂತ ಹೇಳಿದ್ರೆ ಸುಭಾಷ್ರಂದೇ ಹೇಳಬಹುದು. ಸುಭಾಷ್ರ ಯುರೋಪ್ ವಾಸ್ತವ್ಯದಲ್ಲಿ ಅವರ ಕಾರ್ಯದರ್ಶಿಯಾಗಿದ್ದಂತಹ ಮಹಿಳೆ ಎಮಿಲಿ ಶೆಂಕೆಲ್ರು ಸುಭಾಷ್ರ ರಾಷ್ಟ್ರವಾದವನ್ನ ಹೃದಯಪೂರ್ವಕವಾಗಿ ಮೆಚ್ಚಿದ್ರು. ಆಕೆಯನ್ನ 1937 ಡಿಸೆಂಬರ್ 26 ಸುಭಾಷ್ರು ವಿವಾಹವಾದರು ಮತ್ತು ಅವರು ವಿಯೆನ್ನಾದಲ್ಲಿದ್ದಾಗಲೇ ಪುತ್ರಿ ಅನಿತಾಳ ಜನನವಾಯಿತು. ತಂದೆಯ ಅನಾರೋಗ್ಯದ ವಾರ್ತೆ ತಿಳಿದ ಸುಭಾಷ್ರು ಭಾರತಕ್ಕೆ ತುರ್ತು ಆಗಮಿಸಿದ್ರು. 1933 ಡಿಸೆಂಬರ್ 4 ಕಲ್ಕತ್ತಾದಲ್ಲಿದ್ದ ತಮ್ಮ ಮನೆಯನ್ನ ತಲುಪುವಷ್ಟರಲ್ಲಿಯೇ 1 ದಿನ ಮೊದಲು ಅವರು ಮರಣಿಸಿದ್ರು. ಸುಭಾಷ್ರು ತುಂಬಾ ನೊಂದ್ಕೊಂಡ್ರು. ನಂತರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸುಭಾಷ್ರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಅಧಿವೇಶನದಲ್ಲಿ ಸುಭಾಷರ ಭಾಷಣ ಅದ್ಭುತವಾಗಿತ್ತು.
ಮುಂದೆ ಗಾಂಧೀಜಿ ಮತ್ತು ಸುಭಾಷ್ರ ನಡುವಿನ ತಾತ್ವಿಕ ಭಿನ್ನಾಭಿಪ್ರಾಯದಿಂದ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಆದರೆ ರಾಜಕೀಯ ಸನ್ಯಾಸ ತೆಗೆದುಕೊಳ್ಳುವ ಜಾಯಮಾನ ಅವರದಾಗಿರಲಿಲ್ಲ. ಇವರು ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಸುಭಾಷ್ರು ಬ್ರಿಟಿಷರಿಗೆ ನುಂಗಲಾರದ ತುತ್ತಾಗಿದ್ರು. ಬ್ರಿಟಿಷರ ಗುಲಾಮಗಿರಿಯ ಸಂಕೇತಗಳಾಗಿರುವಂತಹ ಎಲ್ಲ ಸ್ಮಾರಕಗಳನ್ನು ನಿರ್ಮೂಲನ ಮಾಡಿದ್ರು. ಕಾಳಿ ಪೂಜನ ದಿನದಂದು ಸುಭಾಷ್ರು ಕಾರಾಗೃಹದಲ್ಲಿ ಉಪವಾಸವನ್ನು ಆರಂಭಿಸಿದ್ರು. ಇದು ಅವರ ಜೀವಕ್ಕೆ ಅಪಾಯವಾಗಬಹುದು ಎಂದು ಭಾವಿಸಿದ ಸರ್ಕಾರ ಅವರನ್ನ ಗೃಹಬಂಧನದಲ್ಲಿರಿಸಿ ಮನೆಯ ಹೊರಗಡೆ ಸರ್ಪಗಾವಲಿರಿಸಿತು. ಹೊರಗಡೆ 60 ಮಂದಿ ಪೊಲೀಸರ ಬೃಹತ್ ಪಡೆ ಕಾವಲಿದ್ರೂ ಅವರು ಮಾನಸಿಕವಾಗಿ ಯುರೋಪನ್ನ ಸೇರಿಯಾಗಿತ್ತು. ಗಂಟೆಗಟ್ಟಲೆ ಯೋಗಾಭ್ಯಾಸ ಮಾಡತೊಡಗಿದ್ರು. ಅವರ ಕೊಠಡಿಯಲ್ಲಿ ಧಾರ್ಮಿಕ ಗ್ರಂಥಗಳು, ಜಪಮಾಲೆಗಳು ಕಾಣ್ಬರ್ತಾ ಇದ್ದು ಹೊರನೋಟಕ್ಕೆ ಸಂತರ ಕೊಠಡಿ ಅನ್ನುವಂತಿತ್ತು. ಜನವರಿ 16ರ ಮಧ್ಯರಾತ್ರಿ 1 ಗಂಟೆಗೆ ಅಣ್ಣನ ಮಗ ಶಿಶಿರ್ ಕುಮಾರ್ ಬೋಸರ ಜತೆ ಹೊರಬಿದ್ರು. ಪಂಜರದಿಂದ ಹುಲಿ ಹೊರಜಿಗಿದಿತ್ತು. ಮೌಲ್ವಿಯ ವೇಷ ಧರಿಸಿ ರೆಹಮತ್ ಖಾನ್ ಎಂಬ ಗುಪ್ತ ನಾಮದೊಂದಿಗೆ ಕಾಬೂಲ್ ಕಡೆ ಪ್ರಯಾಣ ಬೆಳೆಸಿದ್ರು. ಮಾಸ್ಕೋ ಸೇರಿಕೊಳ್ಳುವ ಉದ್ದೇಶ ಅವರದಾಗಿತ್ತು. ಸುಮಾರು 2 ತಿಂಗಳ ನಂತರ ಬರ್ಲಿನ್ ತಲುಪಿದ್ರು. ಅಲ್ಲಿನ ರೇಡಿಯೋದಿಂದ ಭಾಷಣ ಮಾಡಿ ಜೀವಂತವಾಗಿರುವುದನ್ನು ಪ್ರಕಟಿಸಿದ್ರು. ಬ್ರಿಟಿಷರು ದಿಗ್ಭ್ರಾಂತರಾದ್ರೆ ಭಾರತೀಯರು ರೋಮಾಂಚನಗೊಂಡಿದ್ರು. ಹೀಗೆ ಸುಭಾಷ್ರು ಸಿಂಗಪೂರ್, ಜರ್ಮನಿ, ಜಪಾನ್ ದೇಶಗಳ ಪ್ರಮುಖರನ್ನ ಭೇಟಿಯಾಗಿ ಅವರ ಬೆಂಬಲವನ್ನು ಪಡೆದ್ರು. ನಂತರ ಸುಭಾಷ್ರು INA ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕಟ್ಟಿ ಬೆಳೆಸಿದ್ರು. ಬ್ರಿಟಿಷ್ ಸೇನೆಯಲ್ಲಿದ್ದ 40,000 ಭಾರತೀಯ ಸೆರೆಯಾಳುಗಳನ್ನು ಒಗ್ಗೂಡಿಸಿ ಆಜಾದ್ ಹಿಂದ್ ಫೌಜ್ ಎಂಬ ದಳವನ್ನು ಸ್ಥಾಪಿಸಿದರು. ಇದರ ಮಹಾದಂಡನಾಯಕರಾಗಿ ಸುಭಾಷ್ರು ಗೌರವ ರಕ್ಷೆಯನ್ನು ಸ್ವೀಕರಿಸಿದರು. ಸಮರಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ್ರು. ಸೇನೆ ತಯಾರಿಯಾಯಿತು. ದಿಲ್ಲಿ ಚಲುವು ಆರಂಭಗೊಂಡಿತು. ಸೈನಿಕರ ಸಮರ 1944ರ ಫೆಬ್ರವರಿ 3ರಂದು ರಂಗೂನಿನಿಂದ ಭಾರತಾಭಿಮುಖವಾಗಿ ಸೇನೆ ದಿಲ್ಲಿ ಕಡೆಗೆ ಹೊರಟಿತು. 1945ರ ಆಗಸ್ಟ್ 17ರಂದು ಸಂಜೆ 5:30 ಗಂಟೆಗೆ ವಿಮಾನ ಹೊರಟಿತು. ಟ್ಯೂರಿನ್ನಲ್ಲಿ ಉಳಿದ ಮರುದಿನ ಬೆಳಗಿನ ಜಾವ 5 ಗಂಟೆಗೆ ಅಲ್ಲಿಂದ ಹೊರಟು ಮಧ್ಯಾಹ್ನ 2 ಗಂಟೆಗೆ ಟ್ಯಾಪೆ ತಲುಪಿದ್ರು. ಮಧ್ಯಾಹ್ನದ ಭೋಜನದ ನಂತರ ಅವರನ್ನೊಳಗೊಂಡ ವಿಮಾನ ಹೊರಟಿತು. ಇಲ್ಲಿಯವರೆಗಿನ ಮಾಹಿತಿಗಳಲ್ಲಿ ಸ್ಪಷ್ಟವಾದ ದಾಖಲೆಗಳಿವೆ. ಮುಂದೇನಾಯಿತು ಎಂಬುದು ನಿಗೂಢ. ಅಸ್ಫೋಟದೊಂದಿಗೆ ನೆಲಕ್ಕಪ್ಪಳಿಸಿದ ವಿಮಾನ 18/8/1945ರ ಸಂಜೆ 5:30ಕ್ಕೆ ವಿಮಾನ 890 ಮೀಟರ್ ಉದ್ದದ ರನ್ವೇ ಮೇಲೆ ಹಾರಿತು. 1-2 ಕ್ಷಣ ಮಾತ್ರ, ಕೇವಲ 30 ಅಡಿಗಳಷ್ಟು ಎತ್ತರ ಹಾರೋದ್ರೊಳಗೆ ಭೀಕರ ಅಸ್ಫೋಟ. ವಿಮಾನ ಅಪಘಾತಕ್ಕೆ ಒಳಗಾಗಿತ್ತು. ವಿಮಾನ ಹೊತ್ತಿ ಉರಿಯತೊಡಗಿತು. ಸುಭಾಷ್ರ ಕಾಕಿ ವಸ್ತ್ರಗಳು ಹೊತ್ತಿ ಉರಿತಾ ಇದ್ವು. ಅವರ ದೇಹ ಗುರುತು ಹಿಡಿಯಲಾರದಷ್ಟು ಸುಟ್ಟು ಕರ್ಕಲಾಗಿತ್ತು. ಇಂದಿಗೂ ಬಗೆಹರಿಯದಿರುವ ಸುಭಾಷರ ಸಾವಿನ ರಹಸ್ಯ, ಊಹಾಪೋಹಗಳು. ಹೀಗೆ ಸುಭಾಷರ ಬದುಕು ಬ್ರಿಟಿಷರಿಗೊಂದು ಸವಾಲಾಗಿದ್ರೆ ಅವರ ಸಾವು ಭಾರತೀಯರಿಗೊಂದು ನಿಗೂಢ ರಹಸ್ಯವಾಗಿಯೇ ಉಳಿದಿದೆ. ಆ ಬಳಿಕ ದೇಶದ ಮೂಲೆ ಮೂಲೆಗಳಲ್ಲಿ ಜೈ ಹಿಂದ್ ಘೋಷಣೆ ಮಾರ್ದನೆಗೊಂಡಿತು. ಹೀಗೆ ನೇತಾಜಿ ಜೀವನ ತಮ್ಮ ಇತಿಹಾಸದ ಒಂದು ಪ್ರಕಾಶಮಾನವಾದ ಶಿಲ್ಪ. ಅವರ ಜೈ ಹಿಂದ್ ಘೋಷಣೆ ಇಂದಿನ ಭಾರತದ ಘೋಷಣೆ. ಅವರ ಪಾಠ ದೇಶಕ್ಕಾಗಿ ಬದುಕು, ದೇಶಕ್ಕಾಗಿ ಮರಣ ಹೊಂದು. ತಮ್ಮ ಧ್ವಜದಲ್ಲಿದ್ದ ಹಾರುವ ಹುಲಿಯ ಸಂಕೇತದಂತೆ ಸ್ವತಃ ನೇತಾಜಿಯವರು ಕೂಡ ತಮ್ಮೆಲ್ಲ ಹೋರಾಟದಲ್ಲಿ ಹುಲಿಯಂತೆ ಹಾರ್ತಾ ಇದ್ರು. ಅವರ ನೆನಪು ಕೋಲ್ಮಿಂಚಿನಂತೆ ನಮ್ಮಲ್ಲಿ ವಿದ್ಯುತ್ ಸಂಚಾರವನ್ನು ಹುಟ್ಟಿಸುವುದು. ಈ ದೇಶದ ಸ್ವಾತಂತ್ರ್ಯ ಜೀವಂತವಾಗಿರುವವರೆಗೆ ಅವರ ಸ್ಮರಣೆ ದಿವ್ಯ ಭವ್ಯ ಸ್ಮರಣೆಯಾಗಿಯೇ ಇರುವುದರಲ್ಲಿ ಅನುಮಾನವಿಲ್ಲ. ಇದುವರೆಗೆ ಸುಮಿತ್ರಾ ಎಂಜಿಯವರಿಂದ ಭಾಷಣ ಪ್ರಸಾರವಾಯಿತು. ವಿಷಯ ನೇತಾಜಿ ಬದುಕು ಮತ್ತು ಬಲಿದಾನದ ವೀರಗಾಥೆ. ಇದು ಇಂದಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.